ಇನ್ನೊಂದು ಕೊಡ್ಬೇಕು. ಅದಕ್ಕೆ ಪಾಪ ಪೂರ್ತಿ ನೈಟ್ ಚಳಿ ಅಲ್ಲ. ಕಾಟನ್ ಕೊಡಪ್ಪ. ಹೋಗಿಮ್ಮ ಬರ್ಬೇಡಿ ಹಿಂಗೆ ಹೋಗಿ ಬಾಗಿಲೇ ಹಾಕ್ಬಿಡಿದ್ದೀರಿ. ಲಾಕ್ ಮಾಡಿ ಅಣ್ಣ, ಇವ್ರನ್ನೆಲ್ಲ ಹೊರಗಡೆ ಕಳಿಸ್ಬಿಟ್ಟು ಲಾಕ್ ಮಾಡಿ. ಜೇಲ್ ಬೇಸ್ ಎಷ್ಟು ಬಂತು? 154. ಅಮ್ಮ ನಿಮ್ಗೆ ಕನ್ನಡ ಬೇಕಾದ್ರೆ ತಂದ್ಕೊಡ್ತೀನಿ ಅಂತ ಹೇಳಿ ಇಂಜೆಕ್ಷನ್ ಬೇಕಾದ್ರೆ ತಂದ್ಕೊಡ್ತೀನಿ ಸೆಫಟ್ಯಾಕ್ಸಿಮ್ನ ಅಂತ ಕೇಳಿದ್ರು. ಪೇಪರ್ ಬಸವರಾಜು ಅವರು. ಅದೇ ಸರ್ ನೀವು ಝೋನ್ ಹಾಕುವಂತಿದ್ರಲ್ಲ, ಟ್ಯಾಕ್ಸಿಮು 500 mg ಇದೆ, ಅದನ್ನೇ ಹಾಕ್ತೀನಿ. ಹಾಲು ಕರೆದ್ರಪ್ಪ, ಆಮೇಲೆ ತಗೊಳ್ಳೋಲ್ಲ ಅಷ್ಟೇ. ಹಾಲು ಕರ್ಕೊಡ್ರಿ ನೀವು ಚಲೋ ಚೆನ್ನಾಗಿದೆ ಚೀಲ. ಬೇಡ ಬೇಡ ವೆಯ್ಟ್ ಮಾಡಿ. ಬೇರೆ ನನಗೆ ಯಾರು ಏನಾಯ್ತೋ ಕಾಣಲ್ಲ ಅಂತ, ಯಾವ ಮಗ್ಳಲ್ಲಿ ಐತೆ ಅಂತ ನನಗೆ ಗೊತ್ತಿಲ್ಲ. ಕಣ್ಣು ಒಂಚೂರು ಸೈಡ್ ತೋರಿಸ್ಬಿಟ್ಟು ಸರಿ ಆಗುತ್ತೆ. ಅದು ನೈಟೆಲ್ಲ ಎಷ್ಟು ಬಿಟ್ಟಿದಾರಪ್ಪ. ಮತ್ತೆ ಇಲ್ಲಿ ಮಂಡಿ ಹತ್ರ ತರ್ಚೋಗ್ಬಿಟ್ಟಿದೆ. ಎಷ್ಟು ಬಿಟ್ಟು ಹೋಗಲ್ಲಮ್ಮ. ಯಾವ ಥರ ಇದ್ರದ್ದು ಏನು ಗೊತ್ತಿಲ್ಲ. ಹಾಸ್ಪಿಟ್ಲ್ಗಾರು ಬಂದಿರೋ ಆಗ್ತಿತ್ತು ಅವಳು. ಹಾಸ್ಪಿಟ್ಲ್ ಬಂದ್ರೆ ಐಡೆಂಟಿಫಿಕೇಶನ್ ಆಗ್ಬಿಡುತ್ತಲ್ಲ. ಅಲ್ಲ ಅದೇನೋ ಅವಳು ನೆಕ್ಸ್ಟ್ ಸೆಕೆಂಡರಿ ಅದು. ಅವ್ರು ಗೊತ್ತಾಗಬಾರ್ದು ಅಂತಾನೆ ತಾನೇ ಮಾಡಿರೋದು. ಸಮಾಜಕ್ಕೆ ಎದುರ್ಮೇಲೆ ಈ ಕೆಲಸ ಮಾಡಲೇಬಾರ್ದು. ಕೈ ಹಾಕ್ಬಿಡಂಬತ್ತೀಯ ಅಂದ್ರೆ ಕೈ ಬಿಟ್ಬಿಡಿ, ಕೈ ಬಿಡಿ. ಇಂಜೆಕ್ಷನ್ ಆಗೋದು ಇನ್ಫೆಕ್ಷನ್ ಆಗ್ಬಿಟ್ಟಿರುತ್ತಲ್ಲ, ಚರಂಡಿ ಒಳಗಡೆ ಬಂದ್ಬಿಟ್ಟಿರುತ್ತಲ್ಲ.